ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ವಡ್ಡರಹಟ್ಟಿಯಲ್ಲಿ ಗಂಡುಗಲಿ ಕುಮಾರರಾಮ ಜಯಂತಿ ಆಚರಣೆ. ತಾಲೂಕಿನ ವಡ್ರೇಟಿ ಗ್ರಾಮದಲ್ಲಿ ಕನ್ನಡ ನಾಡಿನ ಸಾಂಸ್ಕೃತಿಕ ವೀರ, ಪರನಾರಿ ಸಹೋದರ ಹಾಗೂ ಐತಿಹಾಸಿಕ ಅರಸ ಗಂಡುಗಲಿ ಕುಮಾರರಾಮ ಅವರ ಜಯಂತಿಯನ್ನು ಭಕ್ತಿ, ಗೌರವ ಹಾಗೂ ಸಂಭ್ರಮದಿಂದ ಆಚರಿಸಲಾಯಿತು. ಕಾರ್ಯಕ್ರಮದ ಅಂಗವಾಗಿ ಗಂಡುಗಲಿ ಕುಮಾರರಾಮ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಅವರ ಸಾಹಸ, ಶೌರ್ಯ, ತ್ಯಾಗ ಹಾಗೂ ಕನ್ನಡ ನಾಡಿನ ಇತಿಹಾಸಕ್ಕೆ ನೀಡಿದ ಕೊಡುಗೆಯನ್ನು ಸ್ಮರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಟಿ ಮಾರುತಿ ನಾಯಕ್, ಗಂಡುಗಲಿ ಕುಮಾರರಾಮ ಅವರು ಕನ್ನಡ ನಾಡಿನ ಅಸ್ಮಿತೆಯಾಗಿದ್ದು, ಸಾಂಸ್ಕೃತಿಕ ವೀರನಾಗಿ ಇಂದಿಗೂ ಜನರಿಂದ ಆರಾಧಿಸಲ್ಪಡುತ್ತಿರುವ ಮಹಾನ್ ಅರಸ ಎಂದರು. ಕುಮಾರರಾಮ ಅವರ ಸಾಹಸ, ಶೌರ್ಯ, ತ್ಯಾಗ ಹಾಗೂ ಕನ್ನಡ ನಾಡಿನ ಇತಿಹಾಸಕ್ಕೆ ಅವರು ನೀಡಿರುವ ಕೊಡುಗೆಗಳನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸುವ ಅಗತ್ಯವಿದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರವು ಶಾಲಾ ಪಠ್ಯಪುಸ್ತಕಗಳಲ್ಲಿ ಗಂಡುಗಲಿ ಕುಮಾರರಾಮ ಅವರ ಇತಿಹಾಸವನ್ನು ಸಮಗ್ರವಾಗಿ ಸೇರಿಸಬೇಕು ಎಂದು ಒತ್ತಾಯಿಸಿದರು. ಕಾರ್ಯಕ್ರಮದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಕುಷ್ಟಗಿ ಸಹಾಯಕ ನಿರ್ದೇಶಕರಾದ ಶ್ರೀ ತುಗ್ಲಪ್ಪ ಎಚ್ ದೇಸಾಯಿ, ಗಂಡುಗಲಿ ಕುಮಾರರಾಮ ಹೋರಾಟ ಸಮಿತಿ ಪ್ರಧಾನ ಕಾರ್ಯದರ್ಶಿ ಹರನಾಯಕ ಆನೆಗುಂದಿ, ಕಮ್ಮಟದುರ್ಗದ ರಾಜ ವೀರ ಕಂಪಿಲರಾಯರ ವಂಶಸ್ಥ ಎಚ್ ರಾಜೇಶ್ ನಾಯಕ್ ದೊರೆ, ಕಲಾವಿದರಾದ ಭೀಮರಾಯಪ್ಪ, ಟಿ ವೆಂಕಟೇಶ್ ನಾಯಕ್, ಟಿ ಅನಿಲ್ ಕುಮಾರ್, ಟಿ ರವಿಕುಮಾರ್, ಟಿ ರಾಜಪ್ಪ ನಾಯಕ್ ಸಾವುಕಾರ್, ವೆಂಕಟೇಶ್, ರಂಗಪ್ಪ, ಅಭಿನವ ಸೂರ್ಯನಾಯಕ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಗಂಡುಗಲಿ ಕುಮಾರರಾಮ ಅವರ ಆದರ್ಶ, ಶೌರ್ಯ ಮತ್ತು ಕನ್ನಡ ನಾಡಿನ ಪರಂಪರೆಯನ್ನು ಉಳಿಸಿ ಬೆಳೆಸುವ ಕುರಿತು ಚರ್ಚಿಸಲಾಯಿತು. ಕನಸು ನ್ಯೂಸ್, ಗಂಗಾವತಿ. ಕುಮಾರರಾಮರ ಒಂದು ಜಯಂತಿಯ ಶುಭಾಶಯಗಳನ್ನು ತಿಳಿಸಲಿಕ್ಕೆ ನಾನು ಇಚ್ಛೆಪಡ್ತೀನಿ. ಗಂಡುಗಲಿ ಕುಮಾರರಾಮ ಅವರು ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆ ಆಗತಕ್ಕಂಥ ಮೊದಲು ಇಲ್ಲಿ ಕುಮ್ಮಟದುರ್ಗದಲ್ಲಿ ಸ್ಥಾಪನೆ ಮಾಡಿ ರಾಜ್ಯಾಡಳಿತವನ್ನು ಮಾಡಿರ್ತಕ್ಕಂಥ ಶ್ರೇಯಸ್ಸು ಕುಮಾರರಾಮ ಅವರಿಗೆ ಸಲ್ಲುತ್ತದೆ. ಇವತ್ತು ರಕ್ಷಾಬಂಧನ ಹಬ್ಬ ಹುಟ್ಟಿದ್ದೇ ಕುಮಾರರಾಮರವರಿಂದ ಅಂದರೆ ತಪ್ಪಾಗಲಾರದು. ಯಾಕೆಂದರೆ ಅವರಿಗೆ ಪರನಾರಿ ಸಹೋದರ ಅಂತಂದು ಬಿರುದನ್ನು ಕರೆಯಲಾಗ್ತಿತ್ತು. ಆ ಬಿರುದಿನಿಂದ ಕರೀಬೇಕಾದ್ರೆ ಅವರು ಸಹೋದರತ್ವದ ಮನೋಭಾವನೆಯನ್ನು ಹೊಂದಿದ್ದರು. ಅವತ್ತಿನ ಒಂದು ಕಾಲದಲ್ಲಿ ಯಾರೇ ಒಂದು ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಮಾಡಿದಾಗ ಅದನ್ನು ಅವರಿಗೆ ಶಿಕ್ಷೆ ಕೊಡ್ತಕ್ಕಂಥ ಒಂದು ಆಡಳಿತವನ್ನು ಅವರು ನಡೆಸ್ತಾ ಇದ್ದರು. ಆ ಒಂದು ಹಿನ್ನೆಲೆಯಲ್ಲಿ ಕುಮಾರರಾಮ ಅವರಿಗೆ ಒಂದು ಪರನಾರಿ ಸಹೋದರ ಅನ್ನೋ ಬಿರುದನ್ನು ಹೊಂದಲಾಗಿತ್ತು. ಆ ಒಂದು ಪ್ರತ್ಯೇಕವಾಗಿ ಇವತ್ತಿನ ರಕ್ಷಾಬಂಧನದ ಹಬ್ಬವನ್ನು ನಾವು ಆಚರಿಸ್ತೀವಿ ಅಂದರೆ ತಪ್ಪಾಗಲಾರದು. ಇಂಥ ಒಂದು ಮಹಾನ್ ನಾಯಕ ಈ ಒಂದು ಭಾಗದಲ್ಲಿ ವಿಜಯನಗರ ಸಾಮ್ರಾಜ್ಯಕ್ಕಿಂತ ಮೊದಲೇ ಒಂದು ಸಾಮ್ರಾಜ್ಯವನ್ನು ಕಟ್ಟಿ ಇಲ್ಲಿ ಆಡಳಿತವನ್ನು ಮಾಡಿರ್ತಕ್ಕಂಥ ಶ್ರೇಯಸ್ಸು ನಮಗೆ ಈ ಒಂದು ಜನಾಂಗಕ್ಕೆ ಸಲ್ಲುತ್ತದೆ. ಇದು ಗಂಡು ಮೆಟ್ಟಿನ ನಾಡು ಎಂದರೆ ತಪ್ಪಾಗಲಾರದು. ಇಂಥ ಒಂದು ಮಹಾನ್ ನಾಯಕರನ್ನು ನಾವು ಪ್ರತಿ ವರ್ಷದಂತೆ ನೆನಪು ಮಾಡಿಕೊಳ್ಬೇಕಾಗುತ್ತೆ. ಅವರ ತತ್ವ ಆದರ್ಶಗಳನ್ನು ನಾವೆಲ್ಲರೂ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಈ ಒಂದು ಹಬ್ಬಕ್ಕೆ ಅರ್ಥ ಬರುತ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಕುಮಾರರಾಮ ಜಯಂತಿಯ ಶುಭಾಶಯಗಳನ್ನು ತಿಳಿಸುತ್ತಾ ನಾನು ಒಂದೆರಡು ಮಾತುಗಳನ್ನು ಕುಮಾರರಾಮರ ಒಂದು ಜಯಂತಿಯ ಶುಭಾಶಯಗಳನ್ನು ತಿಳಿಸಲಿಕ್ಕೆ ನಾನು ಇಚ್ಛೆಪಡ್ತೀನಿ. ಗಂಡುಗಲಿ ಕುಮಾರರಾಮ ಅವರು ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆ ಆಗತಕ್ಕಂಥ ಮೊದಲು ಇಲ್ಲಿ ಕುಮ್ಮಟದುರ್ಗದಲ್ಲಿ ಸ್ಥಾಪನೆ ಮಾಡಿ ರಾಜ್ಯಾಡಳಿತವನ್ನು ಮಾಡಿರ್ತಕ್ಕಂಥ ಶ್ರೇಯಸ್ಸು ಕುಮಾರರಾಮ ಅವರಿಗೆ ಸಲ್ಲುತ್ತದೆ. ಇವತ್ತು ರಕ್ಷಾಬಂಧನ ಹಬ್ಬ ಹುಟ್ಟಿದ್ದೇ ಕುಮಾರರಾಮರವರಿಂದ ಅಂದರೆ ತಪ್ಪಾಗಲಾರದು. ಯಾಕೆಂದರೆ ಅವರಿಗೆ ಪರನಾರಿ ಸಹೋದರ ಅಂತಂದು ಬಿರುದನ್ನು ಕರೆಯಲಾಗ್ತಿತ್ತು. ಆ ಬಿರುದಿನಿಂದ ಕರೀಬೇಕಾದ್ರೆ ಅವರು ಸಹೋದರತ್ವದ ಮನೋಭಾವನೆಯನ್ನು ಹೊಂದಿದ್ದರು. ಅವತ್ತಿನ ಒಂದು ಕಾಲದಲ್ಲಿ ಯಾರೇ ಒಂದು ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಮಾಡಿದಾಗ ಅದನ್ನು ಅವರಿಗೆ ಶಿಕ್ಷೆ ಕೊಡ್ತಕ್ಕಂಥ ಒಂದು ಆಡಳಿತವನ್ನು ಅವರು ನಡೆಸ್ತಾ ಇದ್ದರು. ಆ ಒಂದು ಹಿನ್ನೆಲೆಯಲ್ಲಿ ಕುಮಾರರಾಮ ಅವರಿಗೆ ಒಂದು ಪರನಾರಿ ಸಹೋದರ ಅನ್ನೋ ಬಿರುದನ್ನು ಹೊಂದಲಾಗಿತ್ತು. ಆ ಒಂದು ಪ್ರತ್ಯೇಕವಾಗಿ ಇವತ್ತಿನ ರಕ್ಷಾಬಂಧನದ ಹಬ್ಬವನ್ನು ನಾವು ಆಚರಿಸ್ತೀವಿ ಅಂದರೆ ತಪ್ಪಾಗಲಾರದು. ಇಂಥ ಒಂದು ಮಹಾನ್ ನಾಯಕ ಈ ಒಂದು ಭಾಗದಲ್ಲಿ ವಿಜಯನಗರ ಸಾಮ್ರಾಜ್ಯಕ್ಕಿಂತ ಮೊದಲೇ ಒಂದು ಸಾಮ್ರಾಜ್ಯವನ್ನು ಕಟ್ಟಿ ಇಲ್ಲಿ ಆಡಳಿತವನ್ನು ಮಾಡಿರ್ತಕ್ಕಂಥ ಶ್ರೇಯಸ್ಸು ನಮಗೆ ಈ ಒಂದು ಜನಾಂಗಕ್ಕೆ ಸಲ್ಲುತ್ತದೆ. ಇದು ಗಂಡು ಮೆಟ್ಟಿನ ನಾಡು ಎಂದರೆ ತಪ್ಪಾಗಲಾರದು. ಇಂಥ ಒಂದು ಮಹಾನ್ ನಾಯಕರನ್ನು ನಾವು ಪ್ರತಿ ವರ್ಷದಂತೆ ನೆನಪು ಮಾಡಿಕೊಳ್ಬೇಕಾಗುತ್ತೆ. ಅವರ ತತ್ವ ಆದರ್ಶಗಳನ್ನು ನಾವೆಲ್ಲರೂ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಈ ಒಂದು ಹಬ್ಬಕ್ಕೆ ಅರ್ಥ ಬರುತ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಕುಮಾರರಾಮ ಜಯಂತಿಯ ಶುಭಾಶಯಗಳನ್ನು ತಿಳಿಸುತ್ತಾ ನಾನು ಒಂದೆರಡು ಮಾತುಗಳನ್ನು ಎಲ್ಲ ಕನ್ನಡ ಜನತೆಗೆ ರಕ್ಷಾಬಂಧನ ಮತ್ತು ಗಂಡುಗಲಿ ಕುಮಾರರಾಮ ಜಯಂತಿಯ ಆರ್ಥಿಕ ಶುಭಾಶಯಗಳು. ಇವತ್ತು ಭಾರತದ ಇತಿಹಾಸದಲ್ಲಿ ಗಂಡುಗಲಿ ಕುಮಾರರಾಮನ ಧ್ರುವ ನಕ್ಷತ್ರದಂತೆ ಬೆರೆಯುತ್ತಿದ್ದೇನೆ. ಅದೇ ರೀತಿ ಇವತ್ತು ನಮ್ಮ ಭಾರತ ದೇಶದ ಚರಿತ್ರೆಯಲ್ಲಿ ಗಂಡುಗಲಿ ಕುಮಾರರಾಮ ದೆಹಲಿ ಸುಲ್ತಾನರ ಪಾದಕಗಳನ್ನು ಮೆಟ್ಟಿ ನಿಂತಹ ಏಕೈಕ ವ್ಯಕ್ತಿ. ಇವತ್ತು ನಮ್ಮ
ಭಾರತ ದೇಶದಲ್ಲಿ ಆಗಿರ್ಬೋದು, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆಗಿರ್ಬೋದು, ಇವತ್ತು ಕುಮಾರರಾಮನ ಮನೆ ಮನೆಗೆ ಇವತ್ತು ಎಲ್ಲರೂ ಫೋಟೋ ಬಿಟ್ಟು ಪೂಜೆ ಮಾಡ್ತಕ್ಕಂಥ ಒಂದು ಕಾರ್ಯ ಆಗ್ಬೇಕಂತೇಳಿ ಈ ಕಾರ್ಯಕ್ರಮ ನಾನು ಮಾತಾಡ್ತೀನಿ. ನಾಡಿನ ಜನತೆಗೆ ವಿಜಯನಗರ ಸಾಮ್ರಾಜ್ಯದ ಕನಸುಗಾರ, ಪರನಾರಿ ಸೋದರ, ದೆಹಲಿ ಸುಲ್ತಾನರ ಗಂಡ ಎಂದು ಬಿರುದಾಂಕಿತರಾಗಿರ್ತಕ್ಕಂಥ ಗಂಡುಗಲಿ ಕುಮಾರರಾಮನ ಜಯಂತಿಯ ಶುಭಾಶಯಗಳು. ನಾಡಿನಾದ್ಯಂತ ನಾವೆಲ್ಲ ಕುಮಾರರಾಮನನ್ನು ಮನೆದೈವವಾಗಿ, ಕುಲದೈವವಾಗಿ ಇವತ್ತಿಗೂ ಕೂಡ ಆರಾಧನೆಯನ್ನು ಮಾಡ್ತಾ ಇದ್ದೀವಿ. ಆದರೆ ಎಲ್ಲೋ ಒಂದು ಕಡೆ ಕುಮಾರರಾಮನನ್ನು ನಾವು ಮರೆತುಬಿಟ್ಟು ಶ್ರೀರಾಮ ಅಂತೇಳಿ ಆರಾಧನೆ ಆಗ್ತಾ ಇದೆ. ಅದನ್ನು ನಾವು ನಿಲ್ಲಿಸಿ ಆ ಐಜಾಕನ್ನು ತಡೆದು ನಾವು ಮತ್ತೊಮ್ಮೆ ನಮ್ಮ ಹಿರಿಯರು ಹಾಕಿಕೊಂಡಿರ್ತಕ್ಕಂಥ ದಾರಿಯಲ್ಲೇ ಕುಮಾರರಾಮನನ್ನು ಆರಾಧನೆ ಮಾಡಬೇಕು. ಇನ್ನೂ ಹೆಚ್ಚಿನದಾಗಿ ಸರ್ಕಾರಗಳು ಮತ್ತು ಜಿಲ್ಲಾಡಳಿತ ಕುಮಾರರಾಮನ ಇತಿಹಾಸದ ಬಗ್ಗೆ ಬೆಳಕು ಚೆಲ್ಲೋದ್ರ ಮುಖಾಂತರ ಆತ ಆಳ್ವಿಕೆ ನಡೆಸಿರ್ತಕ್ಕಂಥ ಕುಮ್ಮಟದುರ್ಗವನ್ನು ಸಂರಕ್ಷಣೆ ಮಾಡಬೇಕು. ಈಗಾಗಲೇ ಸಾಕಷ್ಟು ಕುದುರೆ ಕಲ್ಲುಗಳಾಗಲಿ ಇನ್ನೂ ಸಂಪೂರ್ಣ ಕೋಟೆಯೆಲ್ಲ ನಾಶ ಆಗ್ತಾಯಿದೆ. ಇದನ್ನು ನಾವು ಸಂರಕ್ಷಣೆ ಮಾಡೋದು ಅತ್ಯಂತ ಅವಶ್ಯಕತೆ ಇರೋದ್ರಿಂದ ಮತ್ತು ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಅವಕಾಶವನ್ನು ಮಾಡಿಕೊಡ್ಬೇಕು. ಹಾಗೆ ರಾಜ್ಯದ ನಾನಾ ಭಾಗಗಳಲ್ಲಿರುವ ಕುಮಾರರಾಮನ ದೇವಸ್ಥಾನಗಳನ್ನು ಒಂದೆಡೆ ತಂದು ಅದಕ್ಕೆ ಒಂದು ಅಧ್ಯಯನ ಪೀಠವನ್ನು ಸ್ಥಾಪನೆ ಮಾಡಬೇಕಂತ ಕೇಳ್ಕೊಳ್ತಾ, ಹಾಗೆ ಮತ್ತೊಮ್ಮೆ ಎಲ್ಲರಿಗೂ ಗಂಡುಗಲಿ ಕುಮಾರರಾಮ ಜಯಂತಿ ಶುಭಾಶಯಗಳು. ನಮಸ್ಕಾರ. ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಬೆಲ್ ಐಕನ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಭೇಟಿ ಮುಂದಿನ ವರದಿಯೊಂದಿಗೆ. ನೋಡ್ತಾ ಇರಿ ಕನಸು ನ್ಯೂಸ್ ಗಂಗಾವತಿ.